ಎಲ್ಲರಿಗೂ ನಮಸ್ಕಾರ. ಈ ದಿವಸದ ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಕವನದ ಹೆಸರು ನಮ್ಮ ಬದುಕಿನ ಆತ್ಮಾವಲೋಕನ. ನಮ್ಮ ಬದುಕಿನ ಆತ್ಮಾವಲೋಕನ. ಈ ಬದುಕಿನ ಗೋಂಡಾರಣ್ಯದ ಆಡುಂಬಲದಲ್ಲಿ ರಣಕೇಕೆಯ ದುಂದುಬಿ ದೃಗ್ಗೋಚ್ಚರದ ಹಾದಿಯ ಸ್ಫಟಿಕ ಸಲಾಖೆಯ ಆವರಣದ ಗೀಜಗನ ಗೂಡು. ಈ 4 ದಿನದ ಲಗೋರಿಯ ಆಟದ ಸೊಬಗು, ಈ 4 ದಿನದ ಲಗೋರಿ ಆಟದ ಸೊಬಗು ಎಷ್ಟೇ ಶಬ್ದಗಳಿಂದಲೂ ಬಣ್ಣಿಸಿದರೂ ಸಾಲದು. ಈ ಮಾಯೆಯ ಹೊಲದಲ್ಲಿ ಕಳೆ ಕೀಳುವರ್ಯಾರು? ಪೂರ್ತಿ ಕಳೆ ಕೀಳಲು ಸಾಧ್ಯವಾಗದ ತಾಳದಲ್ಲಿ ಬದುಕೆಂಬ ಹರಿಗೋಲು ನದಿ ದಡೆದ ಚೀತ್ಕಾರದಲ್ಲಿ ಅದೆಷ್ಟೊಂದು ಜನ ಹಿಂದೆ ಸರಿದು ಹೋದರು, ಅದೆಷ್ಟೊಂದು ಜನ ಹಿಂದೆ ಸರಿದು ಹೋದರು. ಮತ್ತೆ ಮತ್ತೆ ಚರಿತ್ರೆ ವರ್ತಮಾನ ಎದುರಾಗುವುದು, ಮತ್ತೆ ಮತ್ತೆ ಚರಿತ್ರೆ ವರ್ತಮಾನ ಎದುರಾಗುವುದು. ಕಟ್ಟಿ ಬೆಳೆಸಿದ ತೋಟದಲ್ಲಿ ಕಟ್ಟಲೆಗಳ ಗೂಡು, ವೈರುಧ್ಯಗಳ ಆಗರದಲ್ಲಿ ಬೆಳೆದು ನಿಂತಿರುವ ಫಲ. ಒಂದಾಗಿದ ಬಣವೆ 108 ಸಿವುಡುಗಳ ಕಗ್ಗಂಟು. ನೋವು, ನಲಿವು, ವಿಷಾದ, ಕಣ್ಣೀರು, ಜಿಗುಪ್ಸೆ, ಅವಮಾನ, ಕೀಳರಮೆ, ಶ್ರೇಷ್ಠತೆಯ ವ್ಯಸನ, ಚಂಡಮಾರುತದ ಅಲೆಯಲ್ಲಿ ತರಗೆಲೆಗಳು ಉದುರಿ ಹೋಗುವ ಪರಿ ಬದಲಾವಣೆಯ ಲಯ. ಎಷ್ಟೆಲ್ಲ ಪ್ರಕೃತಿಯ ಉದಾಹರಣೆಗಳು ಕಣ್ಣು ಮುಂದೆ, ಎಷ್ಟೆಲ್ಲ ಪ್ರಕೃತಿಯ ಉದಾಹರಣೆಗಳು ಕಣ್ಣು ಮುಂದೆ. ನೋಡದೇ ಇರುವ ದೃಶ್ಯಗಳಲ್ಲಿಯ ನವಿರು ಭಾವ ಹೆಚ್ಚಾದಂತೆ ಛಿದ್ರ ಛಿದ್ರವಾಗುವ ಈ ಅರೆಪಾವಿನ ತೂಕದ ತಕ್ಕಡಿಯಲ್ಲಿ ತೂಕ ಮಾಪನದ ಅಳತೆ ನಿಖರದ ಸ್ಪಷ್ಟದ ಗೋಜಲಿನ ಗೊಂದಲದಲ್ಲಿ ಬೆಳಕಿನ ಕತ್ತಲೆ. ಕಳೆದು ಹೋದ ಕಾಲದ ಲೆಕ್ಕಾಚಾರದ ದೋಂದಿಯ ದಿಬ್ಬಣದಲ್ಲಿ, ಕಳೆದು ಹೋದ ಕಾಲದ ಲೆಕ್ಕಾಚಾರದ ದೋಂದಿಯ ದಿಬ್ಬಣದಲ್ಲಿ ಮೆಲುಕು ಹಾಕುವ ಕಿರುನಾಲಿಗೆಯ ಉಗಳಿನ ಶಬ್ದದ ಸಿಬುರು. ಎಷ್ಟೊಂದು ನಾಡಾವಳಿ ಕಳೆದು ಹೋದವು ಇವು ಲೆಕ್ಕಾಚಾರದ ನೋವಲ್ಲಿ, ಎಷ್ಟೊಂದು ನಡಾವಳಿ ಕಳೆದು ಹೋದವು ಈ ಲೆಕ್ಕಾಚಾರದ ನೋವಲ್ಲಿ. ನೆನಪಿನ ಉಗ್ರಾಣದಿಂದ ತೆಗೆದು ಪುನರ್ ಅವಲೋಕನ ಸಾಧ್ಯವಾಗದೆ ವಿನಾಕಾರಣ ಅವಮಾನಿಸುವ ಅಂಚಿಗೆ ತಳ್ಳಿದ ಜೀವಿಗಳಲ್ಲಿ, ವಿನಾಕಾರಣ ಅವಮಾನಿಸಿ ಅಂಚಿಗೆ ತಳ್ಳಿದ ಜೀವಿಗಳಲ್ಲಿ ಶ್ರೇಷ್ಠತೆಯ ವ್ಯಸನದಲ್ಲಿ ತುಳಿದ ಚೇತನಗಳು ಎಲ್ಲಿ ಕುಂತವು? ನುಡಿ ಶ್ರೇಷ್ಠತೆಯ ಠರಾವಲ್ಲಿ ಎಷ್ಟೊಂದು ಚಿಗುರುಗಳು ಮಾಯ. ನುಡಿ ಶ್ರೇಷ್ಠತೆಯ ಠರಾವಲ್ಲಿ ಎಷ್ಟೊಂದು ಚಿಗುರುಗಳು ಮಾಯ. ಕೇಂದ್ರದ ಭಾಗ ಬಿಟ್ಟು ಕೊಡದ ಸೀಳಾದ ಸೀಳಲ್ಲಿ ನೋವುಗಳು. ನರ್ತನ ಮಾಡುತ್ತಾ ಮುಲಾಮು ಕಾಣದಂತೆ ತಡೆ ಹಿಡಿದ ಅಂಕುಶದ ಗಡಿಯಲ್ಲಿ ನೊಂದು ಬೆಂದವರೆಷ್ಟು. ಎಂದಾದರೂ ಕಾಲ ಕಳೆದಂತೆ ಆತ್ಮಾವಲೋಕನ ಮಾಡಿದ್ದೀವ? ಎಂದಾದರೂ ಕಾಲ ಕಳೆದಂತೆ ಆತ್ಮಾವಲೋಕನ ಮಾಡಿದ್ದೀವ? ಕಾಲಘಟ್ಟದ ಪರೀಕ್ಷೆಯಲ್ಲಿ ಕಾಲವೇ ಮೂಕವಾಗಿತ್ತು, ಕಾಲಘಟ್ಟದ ಪರೀಕ್ಷೆಯಲ್ಲಿ ಕಾಲವೇ ಮೂಕವಾಗಿತ್ತು. ಚಿಗುರೊಡೆದ ಮರದ ಕಾಂಡವನ್ನು ಹೊಡೆದು ಉರುಳಿಸಿ, ಚಿಗುರೊಡೆದ ಮರದ ಕಾಂಡವನ್ನು ಹೊಡೆದು ಉರುಳಿಸಿ ಎಂದಾದರೂ ಆತ್ಮಸಾಕ್ಷಿಯ ಕಿವಿಗೆ ತಾಕಿದ್ದೀವ? ಎಂದಾದರೂ ಆತ್ಮಸಾಕ್ಷಿಯ ಕಿವಿಗೆ ತಾಕಿದ್ದೀವ? ಕಾಲದ ಬದಲಾವಣೆಯಲ್ಲಿ ನಾವು ನಿಂತಿದ್ದೇವೆ ಎಲ್ಲಿ? ಕಾಲದ ಬದಲಾವಣೆಯಲ್ಲಿ ನಾವು ನಿಂತಿದ್ದೇವೆ ಎಲ್ಲಿ? ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದವರಾರು? ಕಳೆದುಕೊಂಡ ಜೀವಿಗಳು ಮತ್ತೆ ಮತ್ತೆ ನಿಲ್ಲದೆ, ಕಳೆದುಕೊಂಡ ಜೀವಿಗಳು ಮತ್ತೆ ಮತ್ತೆ ನಿಲ್ಲದೆ ವರ್ಗೀಕರಣದ ಛಾಯೆಯ ಅನುಸಂಧಾನದಲ್ಲಿ ತೀರ್ಮಾನಗಳು ಎಷ್ಟೊಂದು ತಾರತಮ್ಯದಿಂದ ಕೂಡಿವೆ. ನೆನಪುಗಳ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಮಕ್ಕಳೆಗಳು ಚಿತ್ರ ವಿಚಿತ್ರದ ಗುಂಗಿನಲ್ಲಿ
ರಾರಾಜಿಸುತ್ತಾ ಭೋರ್ಗರೆಯುವ ಜಲಪಾತದಲ್ಲಿ ಕಸಕಡ್ಡಿಗಳು ಮತ್ತೆ ಮತ್ತೆ ನೆನಪಿಸಿಕೊಂಡು ತಾಯ್ತನದ ಸಾಂಗತ್ಯಕ್ಕೆ ಮಾನವೀಯ ಅಂಗಳಕ್ಕೆ ಮನುಷ್ಯರು ಬಂದರೆ ನೆನಪುಗಳ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಪಕಳೆಗಳು ಚಿತ್ರ ವಿಚಿತ್ರ ಗುಂಗಿನಲ್ಲಿ ರಾರಾಜಿಸುತ್ತಾ ಭೋರ್ಗರೆಯುವ ಜಲಪಾತದಲ್ಲಿ ಕಸಕಡ್ಡಿಗಳು ಮತ್ತೆ ಮತ್ತೆ ನೆನಪಿಸಿಕೊಂಡು ತಾಯ್ತನದ ಸಾಂಗತ್ಯಕ್ಕೆ ಮಾನವೀಯ ಅಂಗಳಕ್ಕೆ ಮನುಷ್ಯರು ಬಂದರೆ ಎಲ್ಲರಿಗೂ ನಮಸ್ಕಾರ.